ಜ್ಞಾನವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ಈ ದಿನದ ಜ್ಞಾನದ ಜಗಲಿ ಸಂಚಿಕೆಯಲ್ಲಿ ಒಪ್ಪಿಕೊಳ್ಳುವ ಮನೋಭಾವ ಎನ್ನುವ ವಿಷಯದ ಬಗ್ಗೆ ನಾವುಗಳು ಚರ್ಚಿಸುವವರಿದ್ದೇವೆ. ಮುಖ್ಯವಾಗಿ ಒಪ್ಪಿಕೊಳ್ಳುವ ಮನೋಭಾವ ಎಂದಾಗ ಯಾವುದೇ ವಿಷಯವನ್ನ ಒಪ್ಪಿಕೊಳ್ಳೋದು ಅಥವಾ ಸಂಗತಿಯನ್ನ ನಿರ್ಧರಿಸುವುದು ಅನ್ನುವ ಅರ್ಥ ಅಲ್ಲ. ಬದಲಿಗೆ ವಿಷಯವನ್ನ ಮನುಷ್ಯ ಹೇಗೆ ತೆಗೆದುಕೊಳ್ಳುತ್ತಾನೆ ಎನ್ನುವುದರ ಬಗ್ಗೆ ನಾವಿಲ್ಲಿ ಮಾತನಾಡುವವರಿದ್ದೇವೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಾಮಾನ್ಯ ಬದುಕಿನಲ್ಲಿ ನಡೆದ ವಿಷಯಗಳನ್ನು ಒಪ್ಪಿಕೊಳ್ಳೋದು ನಮಗೆ ಸಮಸ್ಯೆಯಾಗಿ ತಲೆದೋರುತ್ತದೆ. ಇದರ ಮುಂದುವರಿದ ಭಾಗವಾಗಿ ನಮ್ಮ ಸಾಮಾನ್ಯ ಜೀವನ ಸಾಕಷ್ಟು ತೊಂದರೆಗಳನ್ನು ಕಂಡುಕೊಳ್ಳುತ್ತೆ. ಕೆಲವೊಮ್ಮೆ ನಡೆದ ಘಟನೆಗಳಿಂದ ಹೊರಗೆ ಬರೋದು ನಮಗೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ವಿಷಯಗಳನ್ನು ಒಪ್ಪಿಕೊಳ್ಳೋದು ಹೇಗೆ ಮತ್ತು ಒಪ್ಪಿಕೊಂಡಂತಹ ವಿಷಯಗಳ ಜೊತೆಗೆ ಬದುಕೋದು ಹೇಗೆ? ಉದಾಹರಣೆಗೆ, ಕೆಲವೊಮ್ಮೆ ನೈಸರ್ಗಿಕವಾಗಿ ನಡೆದಂತಹ ಘಟನೆಗಳು ನಮ್ಮ ಬದುಕಿನಲ್ಲಿ ತೊಂದರೆಯನ್ನ ಮೂಡಿಸಬಹುದು. ಉದಾಹರಣೆಗೆ, ಒಬ್ಬ ಕೃಷಿಕ ತಾನು ಭೂಮಿಗೆ ಹಾಕಿದಂತಹ ಹಣವನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಫಸಲಿಗೆ ತೊಂದರೆಯಾಗಬಹುದು ಅಥವಾ ಯಾವುದೋ ರೀತಿಯಲ್ಲಿ ನಷ್ಟ ಆತನನ್ನ ಕಾಡಬಹುದು. ಅಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಪರಿಸ್ಥಿತಿ ಸಾಕಷ್ಟು ಹದಗೆಟ್ಟಿರುತ್ತೆ. ಆದರೆ ಅದನ್ನು ಮೀರಿ ಆತ್ಮಸ್ಥೈರ್ಯವನ್ನು ಕಳೆಗೊಳ್ಳದೆ ಒಬ್ಬ ಕೃಷಿಕ ತಾನು ಯೋಚಿಸುವಂಥದ್ದು ಬಹಳ ಮುಖ್ಯ. ಯಾವಾಗಲೂ ಪರಿಸ್ಥಿತಿಯನ್ನು ನಾವು ಒಪ್ಪಿಕೊಳ್ಬೇಕು ಅನ್ನೋದಾದರೆ ಮುಖ್ಯವಾಗಿ ಪರಿಸ್ಥಿತಿಯನ್ನು ನಿರ್ವಹಿಸೋದನ್ನು ನಾವು ಕಲ್ತಿರಬೇಕು. ಉದಾಹರಣೆಗೆ, ನಾವೇನನ್ನ ಬಿತ್ತಿರ್ತೇವೆಯೋ ಆ ಬೆಳೆಯನ್ನೇ ಪಡೆಯೋದು ಸಾಧ್ಯ. ಹಾಗಾಗಿ ಯಾವುದೇ ವಿಷಯದಲ್ಲಿ ಕಾರ್ಯಪ್ರವೃತ್ತರಾಗುವ ಮೊದಲು ಮುಂದೆ ಇದು ಧನಾತ್ಮಕವಾಗಿ ನಮ್ಮ ಬದುಕಿನಲ್ಲಿ ಯಾವ ರೀತಿಯ ಪರಿಣಾಮ ನೀಡಬಹುದು, ಹಾಗೆಯೇ ಋಣಾತ್ಮಕವಾದಂತಹ ಪರಿಣಾಮ ಏನು ಅನ್ನೋದನ್ನು ಕೂಡ ನಾವು ತರ್ಕಿಸಬೇಕು. ಆಗ ನಮ್ಮ ಬದಲಾವಣೆಗಳನ್ನು ಒಪ್ಪಿಕೊಳ್ಳೋದು ನಮಗೆ ಸಾಧ್ಯ ಆಗತ್ತೆ. ಪರಿಸ್ಥಿತಿ ಯಾವ ರೀತಿಯ ಸಂದರ್ಭವನ್ನು ನಮ್ಮ ಮುಂದೆ ತಂದಿಟ್ಟರೂ ಕೂಡ ನಾವು ವಿಚಲಿತರಾಗದೆ ಆ ವಿಷಯವನ್ನು ಒಪ್ಪಿಕೊಳ್ಳೋದು ಸಾಧ್ಯವಾಗತ್ತೆ. ಉದಾಹರಣೆಗೆ, ರೈತ ಸಾಕಷ್ಟು ನಷ್ಟವನ್ನು ಅನುಭವಿಸುವಂಥದ್ದು ಹೆಚ್ಚಿನ ಮೊತ್ತದ ಸಾಲವನ್ನು ಮಾಡಿದರೆ ಮಾತ್ರ. ಇಲ್ಲದೆ ಹೋದರೆ ಕನಿಷ್ಠ ಆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿಯಾದರೂ ಆತನಿಗೆ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಸಾಲಕ್ಕೆ ತೆರೆದುಕೊಳ್ಳುವ ಮುಂಚೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಳಿ. ನಂತರವಷ್ಟೇ ಸಾಲಕ್ಕೆ ಕೈ ಹಾಕಿ ಮತ್ತು ಸಾಲವನ್ನು ಮಾಡುವ ಸಂದರ್ಭದಲ್ಲಿ ಇದನ್ನು ತೀರಿಸುವ ದಾರಿ ಯಾವುದು ಅನ್ನುವುದನ್ನು ಸಾಕಷ್ಟು ವಿಶ್ಲೇಷಣೆಯ ಜೊತೆಗೆ ನೀವು ಕಾರ್ಯಪ್ರವೃತ್ತರಾಗಿ. ಇನ್ನು ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿನ ಜನರ ನಿರ್ಧಾರಗಳು ಅಥವಾ ಅವರು ನಡೆದುಕೊಳ್ಳುವಂತಹ ರೀತಿಯನ್ನು ಒಪ್ಪಿಕೊಳ್ಳೋದು ನಮಗೆ ಕಷ್ಟ ಆಗತ್ತೆ. ಇಂಥ ಸಂದರ್ಭದಲ್ಲಿ ನಾವು ಇತರರ ಮೇಲೆ ನಾವು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳದೆ ಹೋದಂಥ ಸಂದರ್ಭದಲ್ಲಿ ವಿಷಯವನ್ನು ಬಹಳ ಸಹಜವಾಗಿ ಒಪ್ಪಿಕೊಳ್ಳೋದು ನಮಗೆ ಸಾಧ್ಯ ಆಗತ್ತೆ. ಇನ್ನೊಬ್ಬರ ನಿರೀಕ್ಷೆಗಳಿಗೆ ನಾವು ಹೇಗೆ ಸ್ಪಂದಿಸಬೇಕು ಅಂತ ಬಹಳ ಸಲ ಅಂದ್ಕೊಳ್ಳೋದಿಲ್ವೋ, ಅದೇ ರೀತಿಯಾಗಿ ಬೇರೆಯವರು ಕೂಡ ತಾವು ವರ್ತಿಸುವಾಗ ನಮ್ಮ ನಿರೀಕ್ಷೆಯನ್ನು ನೆನಪಿನಲ್ಲಿಟ್ಟುಕೊಂಡು ತಮ್ಮ ವರ್ತನೆಯನ್ನು ತೋರ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇತರ ನಿರೀಕ್ಷೆಗಳನ್ನು ನಿಮ್ಮ ಬದುಕಿನಲ್ಲಿ ಇಟ್ಟುಕೊಳ್ಳದೆ ನಡೆದಂತಹ ಸನ್ನಿವೇಶವನ್ನು ಒಪ್ಪಿಕೊಳ್ಳುವಂತಹ ಮನೋಭಾವವನ್ನು ಬೆಳೆಸಿಕೊಂಡ್ರೆ ಸಹಜವಾಗಿಯೇ ಒಪ್ಪಿಕೊಳ್ಳುವ ಮನೋಭಾವ ನಿಮ್ಮಲ್ಲಿ ಬೆಳೀತಾ ಸಾಗತ್ತೆ. ಇನ್ನೂ ಮುಂದುವರೆದು ಹೇಳೋದಾದರೆ, ಯಾವುದೇ ವಿಷಯದಲ್ಲಿ ಕೂಡ ನಿಮ್ಮದೇ ಆದ ನಿಲುವನ್ನು ಹೊಂದೋದು ಎಷ್ಟು ಅಗತ್ಯವೋ ಹಾಗೆಯೇ ಇತರರ ವಿಷಯಗಳಿಗೆ ಅಥವಾ ಇತರರ ವಾದಗಳನ್ನು ಗೌರವಿಸುವಂಥದ್ದು ಮತ್ತು ಸಮರ್ಪಕವಾಗಿದ್ದಂಥ ಸಂದರ್ಭದಲ್ಲಿ ಒಪ್ಪಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಕೆಲವೊಮ್ಮೆ ನಮ್ಮ ಮಾತೇ ನಡಿಬೇಕು, ನಾವು ಹೇಳಿದ್ದೇ ನಡಿಬೇಕು ಅನ್ನುವ ಕಾರಣಕ್ಕಾಗಿ ಸಂಪೂರ್ಣ ವಿಷಯವನ್ನು ನಾವು ಹಾಳು ಮಾಡಿ ಹಾಕ್ತೇವೆ. ಯಾರದೋ ಮನೆಯ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಮಾತು ನಡಿಬೇಕು ಅನ್ನೋದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಇನ್ನೊಂದಷ್ಟು ಜನರ ನೆಮ್ಮದಿಯನ್ನು ಕೆಡಿಸುವಲ್ಲಿ ನಮ್ಮ ಒಪ್ಪಿಕೊಳ್ಳುವ ಮನೋಭಾವದಲ್ಲಿ ನಾವು ಸೋತದ್ದರ ಕಾರಣದಿಂದಾಗಿ ಅವರ ಮನೆಯಲ್ಲಿ ಕೂಡ ನಮ್ಮ ಮಾತೇ ನಡಿಬೇಕು ಅನ್ನುವಂತಹ ಒಂದು ಮನೋಭಾವ ಅಲ್ಲಿನ ಪರಿಸ್ಥಿತಿಯನ್ನು ಹಾಳು ಮಾಡುತ್ತೆ. ಇಂತಹ ಮನೋಭಾವದ ಕೊರತೆಯಿಂದಾಗಿ ನಾವು ಹಲವು ಸಮಸ್ಯೆಗಳಿಗೆ ಈಡಾಗ್ತೇವೆ. ಇದಲ್ಲದೆ ಸಮಾಜದಲ್ಲಿ ನಮ್ಮ ಬಗೆಗೆ ಇರಬಹುದಾದಂತಹ ಗೌರವ ಅಥವಾ ಇತರರು ನಮ್ಮನ್ನು ನೋಡುವಂತಹ ದೃಷ್ಟಿಕೋನ ಹಾಳಾಗುತ್ತೆ. ಹಾಗಾಗಿ
ಒಪ್ಪಿಕೊಳ್ಳುವ ಮನೋಭಾವ ಎನ್ನುವಂಥದ್ದು ವಿಷಯವನ್ನು ವಿಶ್ಲೇಷಿಸಿ ಇದ್ದ ಪಕ್ಷದಲ್ಲಿ ಮನುಷ್ಯನಿಗೆ ಬಹಳ ಉಪಯುಕ್ತವಾಗುತ್ತೆ. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಉತ್ತಮವಾದಂತಹ ಗುಣನಡತೆಗಳನ್ನು ಬೆಳೆಸಿಕೊಳ್ಬೇಕು ಅನ್ನೋದನ್ನು ಬಯಸೋದಾದರೆ ಆತನಲ್ಲಿ ವಿಶ್ಲೇಷಣೆಯ ಜೊತೆಗಿನ ಒಪ್ಪಿಕೊಳ್ಳುವ ಮನೋಭಾವ ಬಹಳ ಅವಶ್ಯಕ. ಆಗ ಆತ ಒಂದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳೋದು ಸಾಧ್ಯ ಆಗತ್ತೆ. ಇವಿಷ್ಟು ಮಾಹಿತಿಯ ಜೊತೆಗೆ ಈ ದಿನದ ಸಂಚಿಕೆಯನ್ನು ನಾನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಇಂತಹ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.